ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಹೇರು ಚೆನ್ನಾಗಿ ಬೆಳೆಯೋಗೋಸ್ಕರ, ಆಮೇಲೆ ತಿಕ್ಕಾಗಿ ಬರೋಗೋಸ್ಕರ ಒಂದು ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಮನೆ ಮದ್ದು ಹೇಳ್ತೀನಿ. ಮೆಂತ್ಯ ಕಾಳು ಇರುತ್ತಲ್ಲ, ನಾವು ಊಟಕ್ಕೆ ಬಳಸ್ತೀವಲ್ಲ, ಆ ಮೆಂತ್ಯ ಕಾಳನ್ನು ಫಸ್ಟು ಮಿಕ್ಸಿಗೆ ಒಂದು ಪೌಡ್ರ್ ಮಾಡಿ ಇಟ್ಕೊಂಬಿಡಿ ಒಂದು ಬಾಟ್ಲಲ್ಲಿ. ಅದು ಯಾವಾಗ ಬೇಕಾಗ್ತದೆ ಒಂದು 100 ಗ್ರಾಮ್ ಅಥವಾ 200 ಗ್ರಾಮ್ ಅಷ್ಟು ಫಸ್ಟ್ ಬಾಟ್ಲಲ್ಲಿ ಮಾಡ್ಕೊಂಡು ಇಟ್ಕೊಂಬಿಡಿ ನುಣ್ಣಿಗೆ ಪೌಡ್ರು. ಆಮೇಲೆ ಇದಕ್ಕೆ ಏನು ಬೇಕಂದರೆ ಒಂದು ಬೌಲಲ್ಲಿ ಒಂದು 2 ಸ್ಪೂನಷ್ಟು ಮೆಂತ್ಯಕಾಳು ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ಳಿ. ಹರಳೆಣ್ಣೆ ಇದ್ದರೆ ಒಳ್ಳೆಯದು, ಹರಳೆಣ್ಣೆ ಹಾಕ್ಕೊಳ್ಳಿ. ಇಲ್ಲದೇ ಇದ್ದರೆ ಲಾಸ್ಟ್ ಕೋಕೋನಟ್, ಹರಳೆಣ್ಣೆ ಮೇನ್ ಇಂಪಾರ್ಟೆಂಟ್ ಅದಕ್ಕೆ. ಹರಳೆಣ್ಣೆ ಆಮೇಲೆ ಇದು ಮೆಂತ್ಯಕಾಳು ಪೌಡರ್, ಇವು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಪೇಸ್ಟ್ ಕತೆ ಆದಮೇಲೆ ತಲೆಗೆ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಒಂದು 20 ನಿಮಿಷ ಅಪ್ಲೈ ಮಾಡ್ಕೊಂಬಿಡಿ. 20 ನಿಮಿಷ ಬಿಟ್ಬಿಡಿ. 20 ನಿಮಿಷ ಬಿಟ್ಟಾದಮೇಲೆ ತಲೆ ತೊಳ್ಕೊಬೋದು. ನೀವು ಶಾಂಪೂಯಿಂದಾಗಿರ್ಬೋದು, ಸೀರೆಕಾಯಿಂದಾದರೂ ತಲೆ ತೊಳ್ಕೊಳ್ಳಿ. ಈ ಥರ ವಾರದಲ್ಲಿ ಒಂದು ಸಲ ಮಾಡಿದರೂ ಸಾಕು, ನಿಮ್ಮ ಕೂದಲು ತೆಳ್ಳಗೂ ದಪ್ಪು ಬರ್ತದೆ, ಆಮೇಲೆ ಉದ್ದವಾಗಿ ಬರ್ತದೆ. ಈ ಥರ ವೀಕ್ಲಿ 1 ಟೈಮ್ಸ್ ಮಾಡ್ತಾಯಿದ್ರು, ಒಂದು ಕ್ರಮೇಣ ಒಂದು 3 ತಿಂಗಳು ಮಾಡಿ ನೋಡಿ, ನಿಮಗೆ ಇದ್ರ ಉಪಯೋಗ ಗೊತ್ತಾಗ್ತದೆ. ಆಮೇಲೆ ಮತ್ತೆ ನಿಮ್ಗೆ ಯಾವುದಾದ್ರೂ ವಿಷಯಗಳು ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿದರೆ ನಾನು ಮುಂದಿನ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.